ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರಬಹುದು ಅಥವಾ ಅದನ್ನ ಮುಂದುವರಿಸೋದಿರಬಹುದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು ಎಸ್ಐಟಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನ್ ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರಬಹುದು ಅಥವಾ ಅದನ್ನ ಮುಂದುವರಿಸೋದಿರಬಹುದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು ಎಸ್ಐಟಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನ್ ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರಬಹುದು ಅಥವಾ ಅದನ್ನ ಮುಂದುವರಿಸೋದಿರಬಹುದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು ಎಸ್ಐಟಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ,
ಅದರ ಏನೇನ್ ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ, ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತವೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನ ಮುಂದುವರಿಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನ್ ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ, ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತವೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನ ಮುಂದುವರಿಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನ್ ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಏನ್ ರಚನೆಯಾಗಿದೆ ಆ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು, ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ ಏನು ರಚನೆಯಾಗಿದೆ ಆ ತಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಮಾತಾಡಿದ್ದಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಪಾರದರ್ಶಕ ತನಿಖೆ ಆಗಬೇಕು. ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ, ಮತ್ತೆ ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರ ಹೇಳಿಕೆ ನೀಡಿದಾದ್ಮೇಲೆ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತವೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನ ಮುಂದುವರಿಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದ್ಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು
ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನು ಬರುತ್ತೆ ಹೊರಗಡೆ ನೋಡೋಣ ಅಂತೆ. ಅದು ಕೆಲವು